ವೀಕ್ಷಕರೇ ನಮಸ್ಕಾರ. ಕನ್ನಡ ಮೀಡಿಯಾ ಹೌಸ್ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡುವುದಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇಂದು ನಾನು ಹೊಸ ವಿಷಯವನ್ನು ಹಂಚಿಕೊಳ್ಳಲು ನಿಮ್ಮ ಹತ್ರ ಬಂದಿದ್ದೇನೆ. ಏನಪ್ಪ ಅಂತ ಹೇಳಿದರೆ ಫಾರ್ಮರ್ ಐ ಡಿ, FID ಕೇಳಿರ್ಬೋದು ನೀವು. ಏನಿದು ಫಾರ್ಮರ್ ಐ ಡಿ? ಈ ಫಾರ್ಮರ್ ಐ ಡಿ ಮೂಲ ಉದ್ದೇಶವೇನಿದೆ ಮತ್ತು ಫಾರ್ಮರ್ ಐ ಡಿ ಅಪ್ಡೇಟ್ ಮಾಡುವುದು ಹೇಗೆ, ಇದರಿಂದ ರೈತರಿಗೆ ಸಿಗುವಂತಹ ಲಾಭಗಳೇನು ಮತ್ತು ಹೇಗೆ ಅದನ್ನು ಪ್ರತಿ ಇಯರ್ ಅಪ್ಡೇಟ್ ಮಾಡುವುದರ ಎಂಬ ಮೂಲ ಉದ್ದೇಶ ಮತ್ತು ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ರೈತ ಬಾಂಧವರ ಗಮನಕ್ಕೆ ಕೃಷಿ ಇಲಾಖೆ ಸೌಲಭ್ಯ ಪಡೆಯಲು ಫಾರ್ಮರ್ ಐ ಡಿ ಅಪ್ಡೇಟ್ ಕಡ್ಡಾಯ. ಹೌದು ವೀಕ್ಷಕರೇ, ಕರ್ನಾಟಕ ರಾಜ್ಯದ ರೈತರಿಗೆ ಕೃಷಿ ಇಲಾಖೆಯು ಅತ್ಯಂತ ತುರ್ತು ಹಾಗೂ ಮಹತ್ವದ ಸೂಚನೆಯನ್ನು ನೀಡಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುವ ವಿವಿಧ ಕೃಷಿ ಸೌಲಭ್ಯಗಳು, ಸಬ್ಸಿಡಿಗಳು ಮತ್ತು ಪರಿಹಾರ ಧನವನ್ನು ಪಡೆಯಲು ರೈತರು ತಮ್ಮ ಫಾರ್ಮರ್ ಐ ಡಿ ಅಂದರೆ FID ಇನ್ನು ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಕೊಳ್ಬೇಕು. ಒಂದು ವೇಳೆ ಈ ಪ್ರಕ್ರಿಯೆಯಲ್ಲಿ ವಿಳಂಬವಾದರೆ ಅಥವಾ ಮಾಹಿತಿ ಸಂಪೂರ್ಣವಾಗಿದ್ದರೆ ಸರ್ಕಾರದ ಧನಸಹಾಯವು ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗುವುದಿಲ್ಲ. ಮೊದಲನೇದಾಗಿ ಏನಿದು FID ಅಥವಾ ಫಾರ್ಮರ್ ಐ ಡಿ, ಇದರ ಮೂಲ ಉದ್ದೇಶವೇನು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ರೈತ ಐ ಡಿ ನೀಡುವ ಪ್ರಕ್ರಿಯೆಗೆ ಪೂರಕವಾಗಿ ಕರ್ನಾಟಕದಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರುವ ಫ್ರೂಟ್ಸ್ ಪೋರ್ಟಲ್ ಅಡಿಯಲ್ಲಿನ FID ಮತ್ತು PMKID ವಿವರಗಳನ್ನು ನವೀಕರಿಸಲಾಗುತ್ತಿದೆ. ಕೃಷಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಅರ್ಹ ಫಲಾನುಭವಿಗಳಿಗೆ ಮಾತ್ರ ನೇರ ನಗದು ವರ್ಗಾವಣೆ ಥ್ರೂ DPT ಮೂಲಕ ಹಣ ತಲುಪಿಸುವುದು ಈ ಯೋಜನೆಯ ಮೂಲ ಗುರಿಯಾಗಿದೆ. ಪ್ರಮುಖ ಮಾಹಿತಿ ನೀಡುವುದೇನೆಂದರೆ, ರೈತರು ತಮ್ಮ ಜಮೀನಿನ ವಿವರ, ಮೊಬೈಲ್ ಸಂಖ್ಯೆ ಮತ್ತು KYC ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸಿಕೊಂಡಿದ್ದರೆ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗುವುದಿಲ್ಲ ಎಂದು ಸಹಾಯಕ ಕೃಷಿ ನಿರ್ದೇಶಕರು ಎಚ್ಚರಿಸ್ತಾ ಇರ್ತಾರೆ. ರೈತರು ಕಡ್ಡಾಯವಾಗಿ ಪೂರೈಸಬೇಕಾದ 4 ಪ್ರಮುಖ ಅಂಶಗಳು: ಮೊಬೈಲ್ ಸಂಖ್ಯೆ ತಿದ್ದುಪಡಿ 1, 2ನೇ ಪಾಯಿಂಟು KYC ಮಾಡಿಸೋದು, 3ನೇ ಪಾಯಿಂಟ್ ರೈತರ ಫಾರ್ಮರ್ ಕನ್ಸೆಂಟ್, 4ನೇದು ಲ್ಯಾಂಡ್ ಡಿಕ್ಲರೇಷನ್. ಈ 4 ಪಾಯಿಂಟ್ಗಳ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ. ನೋಡಿ, ಮೊದಲನೇದಾಗಿ ಮೊಬೈಲ್ ಸಂಖ್ಯೆ ತಿದ್ದುಪಡಿ. ಇದು ಹೇಗೆ ಮಾಡೋದು? ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮತ್ತು ಪ್ರಸ್ತುತ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು FIDಗೆ ಜೋಡಿಸಬೇಕು. ನಂತರ 2ನೇ ಸ್ಟೆಪ್ ಏನು ಫಾಲೋ ಮಾಡಬೇಕು ಅಂದರೆ KYC, ಆಧಾರ್ ಆಧಾರಿತ ಎಲೆಕ್ಟ್ರಾನಿಕ್ KYC ಮಾಡಿಸುವುದು ಕಡ್ಡಾಯ. ಇದು ನಿಮ್ಮ ಗುರುತನ್ನು ದೃಢೀಕರಿಸಲು ಅವಶ್ಯವಾಗಿರುತ್ತದೆ. ಅದೇ ರೀತಿ 3ನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ರೈತರ ಫಾರ್ಮರ್ ಕನ್ಸೆಂಟ್. ರೈತರ ಫಾರ್ಮರ್ ಕನ್ಸೆಂಟ್ ಅಂತ ಹೇಳಿದ್ರೆ ಏನು? ಸರ್ಕಾರದ ಯೋಜನೆಗಳ ಲಾಭ ಪಡೆಯಲು ಮತ್ತು ನಿಮ್ಮ ಮಾಹಿತಿ ಬಳಸಲು ಇಲಾಖೆಗೆ ಅಧಿಕೃತವಾಗಿ ಒಪ್ಪಿಗೆ ನೀಡುವ ಪ್ರಕ್ರಿಯೆ ಇದಾಗಿದೆ. 4ನೇದು ಲ್ಯಾಂಡ್ ಡಿಕ್ಲರೇಷನ್. ನಿಮ್ಮ ಹೆಸರಿನಲ್ಲಿರುವ ಜಮೀನಿನ ನಿಖರ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣದ ವಿವರಗಳನ್ನು ಸ್ವಯಂ ಘೋಷಣೆ ಮಾಡಬೇಕು. ಈ 4 ಪಾಯಿಂಟ್ನನ್ನು ಮಾಡಲೇಬೇಕಾಗ್ತದೆ. ಈ ಐಡಿಯನ್ನು ಸಮರ್ಪಕವಾಗಿ ಅಪ್ಡೇಟ್ ಮಾಡಿಕೊಂಡರೆ ಮಾತ್ರ ರೈತರಿಗೆ ಈ ಕೆಳಗಿನ ಸೌಲಭ್ಯಗಳು ದೊರೆಯುತ್ತವೆ. ಯಾವ ಸೌಲಭ್ಯಗಳು? ಮೊದಲನೇದಾಗಿ PM ಕಿಸಾನ್ ಸೌಲಭ್ಯ, 2ನೇದಾಗಿ ಬರ ಮತ್ತು ಪ್ರವಾಹ ಪರಿಹಾರ, 3ನೇದಾಗಿ ಬೆಳೆ ವಿಮಾ ಮೊತ್ತ ದಟ್ ಈಸ್ ಕ್ರಾಪ್ ಇನ್ಶೂರೆನ್ಸ್, 4ನೇದು ಬೆಂಬಲ ಬೆಲೆ MSP, 5ನೇದು ಸಬ್ಸಿಡಿ ಸೌಲಭ್ಯಗಳು. ಪ್ರತಿಯೊಂದು ಸೌಲಭ್ಯಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ವಿವರಿಸ್ತೇನೆ ಕೇಳಿ. ಮೊದಲನೇದಾಗಿ PM ಕಿಸಾನ್ ಸೌಲಭ್ಯ. PM ಕಿಸಾನ್ ಸೌಲಭ್ಯ ಅಂದರೆ ಏನು? ಕೇಂದ್ರ ಸರ್ಕಾರ ನೀಡುವ ವಾರ್ಷಿಕ 6,000 ರು ಗೌರವಧನ ಪಡೆಯಲು ಇದು ಅನಿವಾರ್ಯವಾಗಿರುತ್ತದೆ. ಪಾಯಿಂಟ್ ನಂಬರ್ 2,
ಬರ ಮತ್ತು ಪ್ರವಾಹ ಪರಿಹಾರ. ಯಾವುದೇ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಸರ್ಕಾರ ಘೋಷಿಸುವ ಪರಿಹಾರ ಹಣ ನೇರವಾಗಿ ನಿಮ್ಮ ಖಾತೆಗೆ ಬರ್ತದೆ. DBT, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್. ಮೂರನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಬೆಳೆ ವಿಮಾ ಮೊತ್ತ, ದಟ್ ಈಸ್ ಕ್ರಾಪ್ ಇನ್ಸುರೆನ್ಸ್. ಹೀಗಂದ್ರೇನು? ಬೆಳೆ ಹಾನಿಯಾದಾಗ ಇನ್ಸುರೆನ್ಸ್ ಕಂಪನಿಗಳಿಂದ ಬರುವ ವಿಮಾ ಹಣ ಪಾವತಿಗೆ ಇದು ಸಹಕಾರಿ ನೀಡುತ್ತದೆ. ನಾಲ್ಕನೇದು ಬೆಂಬಲ ಬೆಲೆ, MSP. ಬೆಳೆಗಳನ್ನು ಸರ್ಕಾರಿ ಖರೀದಿ ಕೇಂದ್ರಗಳಲ್ಲಿ ಮಾರಾಟ ಮಾಡಿದಾಗ ಸಿಗುವ ಹಣಕ್ಕೆ FID ಅವಶ್ಯಕವಾಗಿರುತ್ತದೆ. ದಯವಿಟ್ಟು ಮಾಡಿಸ್ಕೊಳ್ಳಿ ರೈತ ಬಾಂಧವರೇ. ಸಬ್ಸಿಡಿ ಸೌಲಭ್ಯಗಳು. ಕೊನೆಯದಾಗಿ ಸಬ್ಸಿಡಿ ಸೌಲಭ್ಯ ಯಾವುದು ಸಿಗುತ್ತೆ? ಕೃಷಿ ಯಂತ್ರೋಪಕರಣಗಳು, ಹನಿ ನೀರಾವರಿ, ಬೀಜ ಮತ್ತು ರಸಗೊಬ್ಬರಗಳ ಮೇಲೆ ಸಿಗುವಂತಹ ಸಹಾಯಧನ, ಇದೆಲ್ಲದನ್ನು ಪಡೆಯಲು ಇಷ್ಟು ಸೌಲಭ್ಯಗಳು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟೆಡ್ ಇನ್ಫಾರ್ಮೇಷನ್ ಸಹ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಇದನ್ನು ಅಪ್ಡೇಟ್ ಮಾಡುವುದು ಹೇಗೆ, ಎಲ್ಲಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ತಿಳಿಸ್ಕೊಡ್ತೇನೆ. ರೈತರು ಈ ಸರಳ ಹಂತಗಳನ್ನು ಅನುಸರಿಸುವ ಮೂಲಕ ತಮ್ಮ ಐಡಿಗಳನ್ನು ನವೀಕರಿಸ್ಕೊಳ್ಬೋದು. ಯಾವ ರೀತಿ? ಸ್ಥಳ, ದಾಖಲೆಗಳು, ದೃಢೀಕರಣ, ಮಾರ್ಗದರ್ಶನ. ಮೊದಲನೇದಾಗಿ ಸ್ಥಳ. ನಿಮ್ಮ ವ್ಯಾಪ್ತಿಯ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ. ರೈತ ಸಂಪರ್ಕ ಕೇಂದ್ರಗಳಂತ ಇರ್ತದೆ ನಿಮ್ಮ ಇರ್ತಕ್ಕಂಥ ಜಾಗದಲ್ಲಿ. ಅದೆಲ್ಲಿದೆ ಅಂತಕ್ಕಂಥದ್ದನ್ನ ನೋಡಿಬಿಟ್ಟು ಅಲ್ಲಿ ನೀವು ವಿಸಿಟ್ ಮಾಡಿ ಬಂದು. ಅದೇ ರೀತಿ ದಾಖಲೆಗಳು. ನಿಮಗೆ ಅಲ್ಲಿ ವಿಸಿಟ್ ಮಾಡಿದ್ಮೇಲೆ ನೀವು ತೊಗೊಂಡು ಹೋಗ್ಬೇಕಾಗಿರ್ತಕ್ಕಂಥ ದಾಖಲೆಗಳೇನು? ನಿಮ್ಮ ಆಧಾರ್ ಕಾರ್ಡ್ ಮತ್ತು ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಜೊತೆಗೆ ಅವೆರಡನ್ನೂ ಕೊಂಡೊಯ್ಯಿರಿ. ಮೂರನೇದು ದೃಢೀಕರಣ. ಅಧಿಕಾರಿಗಳು ನಿಮ್ಮ ಆಧಾರ್ ಸಂಖ್ಯೆಯನ್ನು ದಾಖಲಿಸಿದಾಗ ನಿಮ್ಮ ಮೊಬೈಲಿಗೆ ಒಂದು OTP ಬರ್ತದೆ. ಆ OTP ನೀಡುವುದರ ಮೂಲಕ ಈ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ಬೋದು. ನಾಲ್ಕನೇದು ಮಾರ್ಗದರ್ಶನ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ನೀವು ಸಂಪರ್ಕಿಸ್ಬೋದು. ನಮ್ಮ ಸಲಹೆ ಏನಂದರೆ, ರೈತ ಬಾಂಧವರಿಗೆ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗುವ ಮೊದಲು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿದೆ ಎಂಬುದನ್ನು ಖಚಿತಪಡಿಸ್ಕೊಳ್ಳಿ. ಒಂದು ವೇಳೆ ಬೇರೆ ಹಳೆ ನಂಬರ್ ಕೊಟ್ಟಿರ್ತೀರಾ, ಅದು ಕಳೆದು ಹೋಗಿರ್ತದೆ. ಅದೇ ರೀತಿ ಹೊಸ ನಂಬರ್ ಅಪ್ಡೇಟ್ ಮಾಡಿಸ್ತಿರ್ತೀರ. ಕೆಲವೊಂದು ಸರಿ ಅದಕ್ಕೆ ಈ KYC ಬರಲ್ಲ, KYC ನಂಬರ್ ಬರ್ತಾ ಇರಲ್ಲ. ಇದೆಲ್ಲದನ್ನು ನೀವು ಪ್ರಾಪರಾಗಿ ಚೆಕ್ ಮಾಡಿಕೊಂಡು ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ವಿಸಿಟ್ ಮಾಡೋದು ಉತ್ತಮ. ಇಷ್ಟು ಮಾಹಿತಿಯನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಫ್ರೂಟ್ ID ಮತ್ತು ಫಾರ್ಮರ್ ID ಮಾಡಲು ಹೆಲ್ಪ್ ಆಗ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಿದ್ದೇನೆ. ದಯವಿಟ್ಟು ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಒಂದು ಕರ್ನಾಟಕ ಮೀಡಿಯಾ ಹೌಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮನಸ್ಫೂರ್ತಿಯಾಗಿ ನೀವು ನಮಗೆ ಆಶೀರ್ವದಿಸಿ, ಹಾಗೆ ಲೈಕ್ ಮಾಡಿ. ನಿಮಗೆ ಯಾವುದೇ ರೀತಿಯಾದಂತಹ ಫಾರ್ಮರ್ ID ರಿಲೇಟೆಡ್ ಆಗಿರ್ತಕ್ಕಂತಹ ಇಶ್ಯೂಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಕೆಲವೊಂದು ಸರಿ ರೈತರಿಗೆ ಕೆಲವೊಂದು ರೀತಿಯಾದಂತಹ ಕ್ವಶನ್ಸ್ಗಳು ರೈಸ್ ಆಗ್ಬೋದು. ಯಾವ ರೀತಿ? ರೈತರ ಸಾಮಾನ್ಯ ಪ್ರಶ್ನೆಗಳು ಯಾವ ರೀತಿ ಇರ್ಬೋದು ಅಂತ ಹೇಳಿದರೆ, ಈ ಪ್ರಕ್ರಿಯೆಗೆ ಎಷ್ಟು ಹಣ ಪಾವತಿಸಬೇಕು? ಮತ್ತು ಇನ್ನು ಕೆಲವೊಂದು ಸಾರಿ ನಾನು ಈಗಾಗಲೇ ಫ್ರೂಟ್ ID ಹೊಂದಿದ್ದೇನೆ, ಮತ್ತೆ ಅಪ್ಡೇಟ್ ಮಾಡಬೇಕಾ, ಹೇಗೆ ಮಾಡೋದು? ಈ ರೀತಿಯಾದಂಥ ಕ್ವಶನ್ಸ್ಗಳು ಬರ್ಬೋದು. ಇದಕ್ಕೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಈ ಪ್ರಕ್ರಿಯೆ ಎಷ್ಟು ಹಣ ಪಾವತಿಸಬೇಕು? ನೀವೇನು ಹಣ ಪಾವತಿಸೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸರ್ಕಾರದ ಉಚಿತ ಸೇವೆ ಆಗಿರ್ತದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಿಮ್ಮ ವಿವರಗಳನ್ನು ಅಪ್ಡೇಟ್ ಮಾಡಲು ಯಾವುದೇ ಹಣ ನೀಡುವ ಅಗತ್ಯವಿಲ್ಲ. ಅದೇ ರೀತಿ ನೀವು ಆಲ್ರೆಡಿ ಫ್ರೂಟ್ ID ಹೊಂದಿದರೆ ಎಗೇನ್ ಅದನ್ನು ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಅಪ್ಡೇಟ್ ಮಾಡಿಸ್ಬೇಕಾಗ್ತದೆ. ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿಯಂತೆ ಎಲ್ಲ ರೈತರು ಈ KYC ಮತ್ತು ಲ್ಯಾಂಡ್ ಡಿಕ್ಲರೇಷನ್ ಮಾಡುವುದು ಕಡ್ಡಾಯವಾಗಿದೆ. ಒಮ್ಮೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಸ್ಟೇಟಸ್ ಚೆಕ್ ಮಾಡಿಸಿಕೊಳ್ಳುವುದು ಉತ್ತಮ ಅಂತ ಹೇಳಿ ಭಾವಿಸ್ತಿದ್ದೇನೆ. ಧನ್ಯವಾದಗಳು.